ಮಹಾತ್ಮ ಗಾಂಧಿ ಹುತಾತ್ಮ ದಿನ 30 ಜನವರಿ 2024 ರಾಜ್ಯವ್ಯಾಪಿ ಸೌಹಾರ್ದತೆಗಾಗಿ ಮಾನವ ಸರಪಳಿಯ ಮೂಲಕ ಅಭಿಯಾನ ಮಾಡಲಾಯಿತೆಂದು ಸಂಚಾಲಕ ಎಚ್ ಸರ್ಫುದ್ದೀನ್ ಪುತ್ನಾಳ್ ತಿಳಿಸಿದರು. ಪಟ್ಟಣದ ಬಸವವೃತ್ತದಲ್ಲಿ ಸೌಹಾರ್ದ ಕರ್ನಾಟಕ ವೇದಿಕೆ ಪ್ರಗತಿಪರ ಚಿಂತಕರು ಸಹಯೋಗದೊಂದಿಗೆ ಮಾನವ ಸರಪಳಿ ನಿರ್ಮಾಣ ಮಾಡುವುದರ ಮೂಲಕ ಇಂದು ರಾಜ್ಯ ಹಾಗೂ ದೇಶದಲ್ಲಿ ವಿವೇಕ ಅವಿವೇಕ, ಸತ್ಯ ಅಸತ್ಯ, ವಿಚಾರ ವಿಕಾರಗಳ ನಡುವಿನ ಅಂತರ ಕಡಿಮೆಯಾಗುತ್ತಿದೆ. ಆದರೆ ಮನುಷ್ಯರ ನಡುವಿನ ಕಂದರ ಹೆಚ್ಚಾಗುತ್ತಿದೆ. ಈ ಕಂದರದ ಒಳಗಿಂದ ಬರುತ್ತಿರುವ ಕರುಳ ಬಳ್ಳಿಯ ಕರೆ ಕ್ಷೀಣ ದನಿಯಾಗ್ತಿದೆ. ಹೊರಗಿನ ಅನುಚಿತ ಗುಳಿ ಗದ್ದಲದಲ್ಲಿ ವಿಶ್ವಕ್ಕೆ ದಾರಿ ತೋರಿಸಿದೆ. ನಮ್ಮ ಕರ್ನಾಟಕವು ಇಂಥ ಸೌಹಾರ್ದ ಪರಂಪರೆಯನ್ನ ಉನ್ನತ ಮಟ್ಟದಲ್ಲಿ ಕರುಳ ಬಳ್ಳಿಯ ಮಾನವೀಯ ಕರೆ ಕೇಳಿಸಿದಂತಾಗ್ತಿದೆ. ಇಂತಹ ಕಳವಳಕಾರಿ ವಾತಾವರಣದಲ್ಲಿ ಸೌಹಾರ್ದವನ್ನ ಮುನ್ನೆಲೆಗೆ ತರಲು ಎಲ್ಲ ಕ್ಷೇತ್ರಗಳ ಮಾನವೀಯ ಮನಸ್ಸುಗಳು ಮುಂದಾಗಬೇಕಾಗಿದೆ ಎಂದು ಸರ್ವ ಧರ್ಮಗಳ ಶ್ರೀಗಳು ಹೇಳಿದರು. ನಂತರ ಮಾತನಾಡಿದ ಅವರು, ಸೌಹಾರ್ದ ಎಂದರೆ ಪಕ್ಷಪಾತವಲ್ಲ, ಪೂರ್ವಗ್ರಹವಲ್ಲ. ಇದು ಎಲ್ಲ ವಲಯದ ಅವಿವೇಕಗಳನ್ನ ಮೀರಿದ ವಿವೇಕದ ಹಾದಿ. ಶಾಂತಿ, ಸಮಾಧಾನ ಮತ್ತು ಸಮಾನ ಮನಸ್ಥಿತಿಯ ಸಾಮಾಜಿಕ ಮೌಲ್ಯಪರ ಮತ್ತು ವಿರೋಧಿ ನೆಲೆಗಳಲ್ಲಿರುವ ವೈರುಧ್ಯಗಳನ್ನು ಒಂದಾಗಿಸುವ ಪ್ರಕ್ರಿಯೆಯ ಪ್ರತೀಕವೇ ಸೌಹಾರ್ದವಾಗಿದೆ ಎಂದರು. ನಮ್ಮ ಭಾರತಕ್ಕೆ ಬಹುದೊಡ್ಡ ಸೌಹಾರ್ದ ಪರಂಪರೆ ಇದೆ. ಬಹು ಸಂಸ್ಕೃತಿ, ಬಹು ಭಾಷೆ, ಬಹು ಧರ್ಮಗಳ ಎಲ್ಲರೂ ಪರಸ್ಪರ ಸೌಹಾರ್ದದಿಂದ ಬದುಕುತ್ತಾ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬೇಕೆಂಬ ಬದ್ಧತೆಯಿಂದ ಅನೇಕ ಸಾಧಕರು ಶ್ರಮಿಸಿದ್ದಾರೆ. ಜಾತಿ, ಮತ, ಧರ್ಮಗಳನ್ನ ಮೀರಿ ಒಟ್ಟಾಗಿ ಜೀವಿಸಿದ ಸಹೋದರತ್ವದ ಮೌಲ್ಯವನ್ನ ಪ್ರತಿಪಾದಿಸಿದ್ದಾರೆ. ವಿವಿಧ ಹಬ್ಬಾದಿ ಆಚರಣೆಗಳನ್ನು ಒಟ್ಟಾಗಿ ಮಾಡಿ ಸಂಭ್ರಮಿಸಿದ ನಿರ್ದೇಶನಗಳಿಗೂ ನಮ್ಮ ದೇಶವು ಉತ್ತಮ ಸಾಕ್ಷಿ ಸ್ವರೂಪಿಯಾಗಿದೆ. ಬಹುತತ್ವದ ಬದುಕಿನ ಮಾದರಿಯಾಗಿ ಪಾಲಿಸಿಕೊಂಡು ಬಂದ ಆದರ್ಶ ರಾಜ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಲ್ಮಠದ ಶ್ರೀಗಳಾದ ಪಂಡಿತರಾಧ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು, ಸತೀಶ್ ಫರ್ನಾಂಡಿಸ್ ಪುತ್ನಾಳ್, ಮೌಲಾನಾ ಶೇಖ್ ಫರೀದ್ ಉಮ್ಮಿ, ಸಿಐಟಿಯು ಅಧ್ಯಕ್ಷ ಎಚ್ ಸರ್ಫುದ್ದೀನ್ ಪುತ್ನಾಳ್, ಡಾಕ್ಟರ್ ಬಸವ ಪ್ರಭು ಪಾಟೀಲ್, ಕೆಇ ನರಸಿಂಹ, ಮನೋಜ್ ಮಿಶ್ರಾ, ರಾಜು ತಾಳಿಕೋಟಿ, ಸಿದ್ದರಾಮಯ್ಯ ಸ್ವಾಮಿ, ರುದ್ರಪ್ಪ ನಾಯಕ್, ಅಬ್ರಾಹಂ ಅಮರಾವತಿ, ಸಿದ್ಲಿಂಗಯ್ಯ ಸ್ವಾಮಿ, ಆಂಜನೇಯ ಕೋಟಿ, ಎಂಎಎಚ್ ಮುಖೇಂ, ಚಾರ್ಲಿ ಪುತ್ನಾಳ್ ಸೇರಿದಂತೆ ಸರ್ವೋದಯ ನರ್ಸಿಂಗ್ ಕಾಲೇಜು, ನೇತಾಜಿ ಪಿಯು ಕಾಲೇಜ್ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ಅದನ್ನ ಇವತ್ತು ಭಾರತಾದ್ಯಂತ ಕೊಲ್ಲುಗಡಿಸಿದ್ದು ಯಾರು ಅಂತಂದರೆ ಎಲ್ಲ ರಾಜಕಾರಣಿಗಳು ಅದರ ಶ್ರೇಯಸ್ಸನ್ನು ತಗೊಳ್ಬೇಕಾಗುತ್ತೆ. ಅವರವರ ಹಿತಾಸಕ್ತಿಗೋಸ್ಕರ ಧರ್ಮಗಳನ್ನು ಎತ್ತಿ ಕಟ್ಟುವಂಥ ಕೆಲಸಗಳು ಇತಿಹಾಸದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವೆಲ್ಲ ಏನು ಧರ್ಮಗುರುಗಳಿದ್ದೀವಲ್ಲ, ನಾವು ಜನರನ್ನು ಗುಡ್ಡೆ ಹಾಕ್ಕೊಂಡು ಸಮಾವೇಶ ಮಾಡಿ ಧರ್ಮೋಪದೇಶ ಮಾಡೋದಕ್ಕಿಂತ ಈ ದೇಶದ ಪಾರ್ಲಿಮೆಂಟಿನಲ್ಲಿ, ಈ ದೇಶದ ವಿಧಾನಸೌಧದಲ್ಲಿ ಹೋಗಿ ಧರ್ಮ ಸಂದೇಶವನ್ನು ಕೊಟ್ಟರೆ ಅವಾಗ ಅಲ್ಲಿ ಏನಾದರೂ ಸುಧಾರಣೆ ಕಾಣಲಿಕ್ಕೆ ಬಹುತೇಕ ಜನಗಳಿಗಿಂತ ಅವರಿಗೆ ಬಹಳಷ್ಟು ಅದನ್ನು ತಂದುಕೊಡ್ಬೇಕಾಗಿದೆ. ಮತ್ತು ಜನರನ್ನು ಕೂಡ ನಾವು ಭ್ರಷ್ಟರಾಗ್ತಾ ಇದ್ದೇವೆ, ನೋಟ್ ಇಸ್ಕೊಂಡು ಓಟ್ ಹಾಕ್ತಾ ಇದ್ದೇವೆ. ಅದರ ಒಂದು ರಿಸಲ್ಟು ಈ ಸೌಹಾರ್ದತೆ ಕೆಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲ ಜನಗಳು ಯಾರು ಈ ದೇಶದ ಜನರನ್ನು ಮತ್ತು ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ಇನ್ಫ್ರಾಸ್ಟ್ರಕ್ಚರನ್ನು ಯಾರು ಅಪ್ಪಿಕೊಂಡು ಅದನ್ನು ಉದ್ಧರಿಸಲಿಕ್ಕೆ ಪ್ರಯತ್ನಿಸ್ತಾರೆ ಅಂಥವರಿಗೆ ನಾವು ಓಟನ್ನು ಹಾಕುವಂಥ ಕೈಂಕರ್ಯದಲ್ಲಿ ತೊಡಗಬೇಕಾಗಿದೆ. ಸಮಾಜನ ಒಡೆಯುತ್ತಿರುವ ನೋಡುತ್ತಿರುವಂತಹ ಎಷ್ಟೋ ಬುದ್ಧಿಜೀವಿಗಳು ಇದನ್ನ ಮನವರಿಕೆ ಮಾಡಿಕೊಂಡು ಸಮಾಜಕ್ಕಾಗಿ ದುಡಿದು ನಾವೆಲ್ಲರೂ ಒಂದು ಮಾನವರಾಗಿ ಬದುಕಬೇಕು, ನಾವೆಲ್ಲರೂ ಮಾನವರಾಗಿ ಜೀವಿಸಬೇಕು ಎಂಬ ಸಂದೇಶವನ್ನು ಸಾರುವಂತ ಕೆಲಸ ನಮ್ಮೆಲ್ಲ ಯುವಕರಲ್ಲಿ ಅದು ಬೆಳೆಯಬೇಕಾಗಿದೆ. ಪ್ರಸ್ತುತ ಯುಗದಲ್ಲಿ ಯೂಟ್ಯೂಬ್, ಬೇರೆ ಬೇರೆ ಚಾನೆಲ್ಗಳ ಮುಖಾಂತರ ನಾವು ಪ್ರಭಾವಿತರಾಗಿ ಕೆಲವು ವ್ಯಕ್ತಿಗಳಿಗೆ ಪ್ರಭಾವಿತರಾಗಿ ನಾವು ನಮ್ಮ ಒಳ್ಳೆತನವನ್ನು ಕಳೆದುಕೊಳ್ತಾ ಇದ್ದೀವಿ. ವಿಷಯದಲ್ಲಿ, ಗಡಿ ವಿಷಯದಲ್ಲಿ ಇವತ್ತು ಇಡೀ ಜನರ ಮಧ್ಯದಲ್ಲಿ ದೊಡ್ಡ ಕಂದರ ಇವತ್ತು ನಿರ್ಮಾಣವಾಗಿ ದೊಡ್ಡ ಇವತ್ತು ಗಲಭೆ ಇವತ್ತು ನಡೀತಾ ಇದೆ.